ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯು ಕುಕಿಂಗ್ ವಿಲೇಜ್. ಸುಲಭವಾಗಿ ಆಲೂ ಬಾಲ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಬಿಳಿ ಎಳ್ಳು, 2 ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಕಲರ್ ಚೇಂಜ್ ಆದ ನಂತರ ಅದಕ್ಕೆ 2 ಕಪ್ ನೀರನ್ನು ಹಾಕಿಕೊಳ್ಳಿ. ಆ ನೀರಿಗೆ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಕುದಿಯುತ್ತಿರುವ ನೀರಿಗೆ 1 ಕಪ್ ರವೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. 2 ಕಪ್ ನೀರಿಗೆ 1 ಕಪ್ ರವೆ ಅಳತೆ ಸರಿಯಾಗಿರುತ್ತದೆ. ರವೆ ಬೆಂದ ನಂತರ ಒಂದು ತಟ್ಟೆಗೆ ಆರಲು ಬಿಡಿ. ತಣ್ಣಗಾದ ರವೆ ಮಿಶ್ರಣವನ್ನು ಸ್ವಲ್ಪ ನಾದಿಕೊಳ್ಳಿ. ನಾದಿಕೊಂಡ ರವೆ ಮಿಶ್ರಣಕ್ಕೆ ಬೇಯಿಸಿರುವ 2 ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿಕೊಳ್ಳಿ. 1 ಕಪ್ ರವೆ 2 ಆಲೂಗಡ್ಡೆ ಇದ್ದರೆ ಸಾಕು. ತುಂಬ ಸುಲಭವಾಗಿ ಆಲೂ ಬಾಲ್ಸ್ ಮಾಡಿಕೊಳ್ಳಬಹುದು. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದುತ್ತೇವೆ ಅದೇ ರೀತಿ ಚೆನ್ನಾಗಿ ನಾದಿಕೊಳ್ಳಿ. ಇದು ಸ್ವಲ್ಪ ಕೈಗೆ ಅಂಟುತ್ತದೆ, ರವೆ ಹಾಗೂ ಆಲೂ ಇರುವುದರಿಂದ. ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನಾದಿದರೆ ಕೈಗೆ ಸ್ವಲ್ಪನೂ ಅಂಟುವುದಿಲ್ಲ. ಆಲೂಗಡ್ಡೆ ಹಾಕಿರುವುದರಿಂದ ಸ್ವಲ್ಪ ಅಂಟುತ್ತದೆ, ಅದಕ್ಕೋಸ್ಕರ ಚೆನ್ನಾಗಿ ನಾದಿಕೊಳ್ಳಿ. ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಆ ಉಂಡೆಗಳನ್ನು ತೆಗೆದುಕೊಂಡು ಒಂದು ರೋಲ್ ಮಾಡಿಕೊಂಡು ಚಾಕು ಸಹಾಯದಿಂದ ಕಟ್ ಮಾಡಿಕೊಳ್ಳಿ. ನೋಡಿ, ನಾನು ಯಾವ ರೀತಿಯಲ್ಲಿ ಮಾಡುತ್ತಿದ್ದೇನೆ ಅದೇ ರೀತಿ ನೀವು ಮಾಡಿಕೊಳ್ಳಿ. ಸುಲಭವಾಗಿ ಬೇಗನೆ ಈ ರೀತಿ ಮಾಡಿಕೊಳ್ಳಬಹುದು. ಎಲ್ಲ ಮಿಶ್ರಣದಿಂದ ಕಟ್ ಮಾಡಿಕೊಂಡು ಆ ಉಂಡೆಗಳನ್ನು ಒಂದು ತಟ್ಟೆಗೆ ಹಾಕಿಕೊಳ್ಳಿ. ಮಿಕ್ಕಿರುವ ಹಿಟ್ಟಿನಿಂದ ಅದೇ ರೀತಿ ರೋಲ್ ಮಾಡಿ ಕಟ್ ಮಾಡಿಕೊಳ್ಳಿ. ಸುಲಭವಾಗಿ ನಾವು ಮನೆಯಲ್ಲಿ 15 ನಿಮಿಷದಲ್ಲಿ ಈ ಆಲೂ ಕ್ರಂಚಿ ಬಾಲ್ಸ್ ಮಾಡಿಕೊಳ್ಳಬಹುದು. ನೋಡಿ, ನಾನು ಎಲ್ಲ ಹಿಟ್ಟಿನಿಂದ ಒಂದು ತಟ್ಟೆಯಲ್ಲಿ ಹಾಗೂ ಡಬ್ಬೆಯಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಈ ಡಬ್ಬೆಯಲ್ಲಿರುವುದನ್ನು ಫ್ರಿಜ್ನಲ್ಲಿ ಇಟ್ಟರೆ 2 ದಿವಸದ ತನಕ ಹಾಳಾಗುವುದಿಲ್ಲ. ಯಾವಾಗಾದರೂ ಬೇಕಾದರೂ ಕರೆದುಕೊಳ್ಳಬಹುದು. ಒಂದು ಕಡೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಮಾಡಿರುವ ಆಲೂ ಬಾಲ್ಸನ್ನು ಹಾಕಿಕೊಳ್ಳಿ. ಹಾಕಿ 2 ನಿಮಿಷದ ತನಕ ಹಾಗೆ ಬಿಡಿ. ಸಣ್ಣ ಉರಿಯಲ್ಲಿ ಆಲೂ ಬಾಲ್ಸನ್ನು ಕರೆದುಕೊಳ್ಳಬೇಕು. ನೀವು ಒಂದು ಸಲ ಮಾಡಿಟ್ಟುಕೊಂಡರೆ 2 ದಿವಸದ ತನಕ ಹಾಳಾಗುವುದಿಲ್ಲ. ನಿಮ್ಮ ಫ್ರೆಂಡ್ಸು ಹಾಗೂ ನೆಂಟರು ಬರುತ್ತಿದ್ದರೆ ಪೈಲೇನೆ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಸಾಕು. ಅವರು ಬಂದ ತಕ್ಷಣ ಕ್ರಿಸ್ಪಿಯಾದ ಆಲೂ ಬಾಲ್ಸ್ ಕರೆದು ಕೊಡಬಹುದು. ತುಂಬ ಇಷ್ಟಪಟ್ಟು ಎಲ್ಲರೂ ತಿನ್ನುತ್ತಾರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಇದು ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಬೇಕು. ನೋಡಿ, ನಾನು ಯಾವ ರೀತಿ ಕರಿಯುತ್ತಿದ್ದೇನೆ, ನೀವು ಇದೇ ರೀತಿ ಕರೆದುಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿ ಇರುತ್ತದೆ. ಟೊಮೆಟೊ ಕೆಚಪ್ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ನಾವು ಹೇಳಿರುವ ರೀತಿಯಲ್ಲಿ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟವಾಗುತ್ತದೆ ಹಾಗೂ ಬೇಗನೆ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ಮಾಡಿಕೊಳ್ಳಿ. ಮಿಕ್ಕಿರುವ ಎಲ್ಲ ಆಲೂ ಬಾಲ್ಸನ್ನು ನಾನು ಕರಿಯುತ್ತಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ 1 ಕಪ್ ರವಾದಲ್ಲಿ 2 ಕಪ್ ತೆಗೆದುಕೊಳ್ಳಿ. 2 ಆಲೂ ಜಾಗದಲ್ಲಿ 4 ಆಲೂವನ್ನು ತೆಗೆದುಕೊಂಡು ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಇರುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.